ಬಸ್ಸು ತಂಗುದಾಣದಲ್ಲಿ ವಾಸ ಮಾಡುತ್ತಿರುವ ಕುಟುಂಬ. ರಾಜ್ಯಕ್ಕೆ ಮೊದಲ ಮುಖ್ಯಮಂತ್ರಿಯನ್ನು ನೀಡಿದ ಕ್ಯಾಸಂಬಳ್ಳಿ ಗ್ರಾಮದಲ್ಲಿ ಅಲೆಮಾರಿ ಕುಟುಂಬ ಅಪ್ಪ ಮಗಳು ಸುಮಾರು 20 ವರ್ಷಗಳಿಂದ ವಾಸವಾಗಿದ್ದು, ಅಂದಿನಿಂದ ಇಂದಿನವರೆಗೆ ರಸ್ತೆಯ ಬದಿಯಲ್ಲಿ ಗುಡಿಸಲು ಹಾಕಿಕೊಂಡು ವಾಸ ಮಾಡುತ್ತಿದ್ದರು. ಜಮೀನಿನ ಮಾಲೀಕರು ಆ ಕುಟುಂಬವನ್ನು ತೆರವುಗೊಳಿಸಿದರು. ನಂತರದ ದಿನಗಳಲ್ಲಿ ಆ ಕುಟುಂಬ ಬಸ್ ತಂಗುದಾಣದಲ್ಲಿ ವಾಸವಾಗಿದ್ದು, ಅಲೆಮಾರಿ ಕುಟುಂಬಕ್ಕೆ ಪಂಚಾಯಿತಿ ವತಿಯಿಂದ ಯಾವುದೇ ಕನಿಷ್ಠ ಸೌಲಭ್ಯಗಳು ಒದಗಿಸಿಕೊಟ್ಟಿಲ್ಲ. ಹಲವು ಬಾರಿ ಮನವಿ ಸಲ್ಲಿಸಿದ್ರು. ಆಧಾರ್ ಕಾರ್ಡ್ ನೀಡಿಲ್ಲ, ಪಡಿತರ ಚೀಟಿ ನೀಡಿಲ್ಲ, ಚುನಾವಣೆ ಗುರುತಿನ ಚೀಟಿ ನೀಡಿಲ್ಲ, ವೃದ್ಧಾಪ್ಯನ ವೇತನ ನೀಡಿಲ್ಲ. ಇದು ಎಷ್ಟರ ಮಟ್ಟಿಗೆ ಸರಿ ಎಂದು ಸಾರ್ವಜನಿಕರ ಪ್ರಶ್ನೆ. ರಾಜ್ಯ ಸರ್ಕಾರಗಳು ಹಲವಾರು ಯೋಜನೆಗಳನ್ನು ಕೈಗೊಳ್ಳುತ್ತದೆ. ಕಟ್ಟ ಕಡೆ ವ್ಯಕ್ತಿಗೆ ಯೋಜನೆಗಳು ತಲುಪಬೇಕು ಎಂದು. ಆದರೆ ಇಲ್ಲಿನ ಪರಿಸ್ಥಿತಿಯೇ ಬೇರೆ. ಇದರ ಬಗ್ಗೆ ಜನಪ್ರತಿನಿಧಿಗಳು, ಸಂಬಂಧಪಟ್ಟ ಅಧಿಕಾರಿಗಳು ಆ ಕುಟುಂಬಕ್ಕೆ ವಾಸ ಮಾಡಲು ಸರ್ಕಾರದಿಂದ ಮನೆಯನ್ನು ನೀಡಬೇಕು, ಎಲ್ಲ ರೀತಿಯ ಕನಿಷ್ಠ ಸೌಲಭ್ಯಗಳನ್ನು ಒದಗಿಸಿಕೊಡಬೇಕು ಎಂದು ಈಗಾಗಲೇ ಸಾಮಾಜಿಕ ಹೋರಾಟಗಾರರು ಸೋಮಸುಂದರ್ ರೆಡ್ಡಿ ಕ್ಯಾಸಂಬಳ್ಳಿ ಪಂಚಾಯಿತಿಯಲ್ಲಿ ಈ ವಿಚಾರಕ್ಕೆ ಸಂಬಂಧಿಸಿದಂತೆ ಲಿಖಿತ ರೂಪದಲ್ಲಿ ಮನವಿ ಸಲ್ಲಿಸಿದ್ದಾರೆ. ನಂತರ ಅವರು ಮಾಧ್ಯಮದೊಂದಿಗೆ ಮಾತನಾಡಿ, ಹೊರ ರಾಜ್ಯದಿಂದ ಬಂದು ಸುಮಾರು 20 ವರ್ಷಗಳಿಂದ ಅಪ್ಪ ಮಗಳು ಗುಡಿಸಲಿನಲ್ಲಿ ವಾಸ ಮಾಡುತ್ತಿದ್ದರು. ಜಮೀನು ಮಾಲೀಕರು ಜಾಗ ಖಾಲಿ ಮಾಡಿಸಿದ್ದಾರೆ. ಇತ್ತೀಚೆಗೆ ಬಸ್ ತಂಗುದಾಣದಲ್ಲಿ ವಾಸವಾಗಿದ್ದು, ಇವರಿಗೆ ಸರ್ಕಾರದಿಂದ ಸಿಗುವ ಎಲ್ಲ ಸೌಲಭ್ಯಗಳು ಒದಗಿಸಿಕೊಡಬೇಕು ಎಂದು ಒತ್ತಾಯಿಸಿದರು. ಇಂತಹ ಸನ್ನಿವೇಶಗಳನ್ನು ಇಲ್ಲಿನ ಅಧಿಕಾರಿಗಳು ಮೇಲಾಧಿಕಾರಿಗಳಿಗೆ ತಿಳಿಸಿ ಸೌಲಭ್ಯಗಳನ್ನು ಅತಿ ಶೀಘ್ರವಾಗಿ ಮಾನವೀಯತೆ ದೃಷ್ಟಿಯಿಂದ ಕಲ್ಪಿಸಿಕೊಡಬೇಕು ಎಂದರು. ಇಂತಹವರಿಗೆ ಸಮಾಜ ಸೇವಕರು ಮತ್ತು ಜನಪ್ರತಿನಿಧಿಗಳು ತಮ್ಮ ಕೈಲಾಗುವ ಸಹಾಯವನ್ನು ಮಾಡಿದರೆ ತುಂಬಾ ಒಳ್ಳೆಯದು ಎಂದರು. ಇವರು ಮೂಗರಿಬ್ರು, ಮಗಳು ತಂದೆ, ಇವರು ಮೂಗರು. ಇವರು 20 ವರ್ಷಗಳ ಮೇಲ್ಪಟ್ಟು ಈ ಹುಡುಗಿ ಹುಟ್ಟಿದಾಗಲಿಂದ ಇಲ್ಲಿದ್ದಾರಂತೆ. ಇವ್ರು ತಾಯಿ ಕೂಡ ಅಲ್ಲಿ ಉಳಿದಿದ್ದಾರಂತೆ. ಗುಡಿಸಲಾಕೊಂಡು ಜೀವನ ಮಾಡ್ತಾಯಿದ್ರು. ಆ ಖಾಸಗಿ ಜಮೀನಲ್ಲಿ ಗುಡಿಸಲಾಕೊಂಡು ಜೀವನ ಮಾಡ್ತಾಯಿದ್ರು. ಇವಾಗ ಅವ್ರು ತೆಗೆದಾಕ್ಬಿಟ್ರು. ಅವ್ರು ಏನೋ ಡೆವಲಪ್ಮೆಂಟ್ ಮಾಡಬೇಕಂತ ಇವಾಗ 15-20 ದಿವಸದಿಂದ ಇಲ್ಲೇ ಮಲ್ಕೊಂಡಿದ್ದಾರೆ. ಇವ್ರ ಪರಿಸ್ಥಿತಿ ಅಂದರೆ ಮೂಗರು, ಎಲ್ಲಿ ಹೋಗಿಲ್ಲ, ಆಧಾರ್ ಕಾರ್ಡ್ ಇಲ್ಲ, ಎಲೆಕ್ಷನ್ ಕಾರ್ಡ್ ಇಲ್ಲ, ಮನೆ ಇಲ್ಲ, ಏನಿಲ್ಲ. ಆ ಗುಡಿಸಲಾಕೊಂಡೇ ಜೀವನ ಮಾಡ್ತಾಯಿದ್ದಕ್ಕೋಸ್ಕರ ನಾವು ಮಾನ್ಯ PDO ಮೇಡಮ್ನವ್ರಿಗೆ ಅರ್ಜಿ ಕೊಟ್ಟಿದ್ದೀವಿ. ಏನಂದರೆ ಈ ಥರ ಇದೇ ಪ್ರಾಬ್ಲಮ್ಮು, ಇವ್ರಿಗೆ ಒಂದು ಅನುಕೂಲ ಮಾಡಿಕೊಡಿ ಅಂತ ಕೊಟ್ಟರೆ ಆಯಮ್ಮನ PDOನವರು ನಮ್ಮ PDOನವ್ರಿಗೂ ಕೊಟ್ಟಿದ್ದೀವಿ, ನಮ್ಮ EO ಸಾಹೇಬ್ರಿಗೂ ಕೊಟ್ಟಿದ್ದೀವಿ, ನಮ್ಮ ತಹಸೀಲ್ದಾರ್ಗೂ ಕೊಟ್ಟಿದ್ದೀವಿ, ನಮ್ಮ MLAವ್ರಿಗೂ ಕೊಟ್ಟಿದ್ದೀವಿ, ನನಗೆ ಸಮಾಜ ಕಲ್ಯಾಣ ಇಲಾಖೆಗೂ ಒಂದು ಕೊಟ್ಟು ಬಂದಿದ್ದೀವಿ. ಯಾರು ಇದುವರೆಗೂ ಕ್ರಮ ತಗೊಂಡಿಲ್ಲ. ಇವ್ರು ಹೆಚ್ಚು ಕಮ್ಮಿ ಆಯ್ತು ಅಂದರೆ ಹಿಂಗೆ ಇಲ್ಲಿ ಇದು ಮಲ್ಕೊಳ್ತಾರಲ್ವ. ನಮ್ಮ ಮೇಡಮ್ನವ್ರು ಏನು ಹೇಳ್ತಾರಂದರೆ, ಇವರು ನಮ್ಮ ಡಿಪಾರ್ಟ್ಮೆಂಟ್ನವ್ರು ಕಳಿಸಿದ್ರೆ ಇವ್ರು 20 ವರ್ಷದ ಇದ್ದಾರೆ ಅಂತ ಕೊಟ್ಟಿದ್ದಾರೆ. ಎರಡನೇದು ಅಲಮಾರಿಗಳಂತ ಕೊಟ್ಟಿದ್ದಾರೆ. ಊರಿನವರೆಲ್ಲ ನೆನ್ನೆ ಕಳಿಸಿದ್ವಿ. ನಾವು ಕಳಿಸಿದ್ರೆ ಹೌದು ಕೊಟ್ಬಿಟ್ಟಿದ್ದೀವಿ ಅಂತ. ಅಲಮಾರಿಗಳಂದ್ರೆ ಹೆಂಗಾಗುತ್ತೆ? ಇವ್ರಿಗೇನು ಅನುಕೂಲ ಮಾಡಿಕೊಡ್ಬೇಕಿಲ್ವಾ? ಸರ್ಕಾರದಿಂದ ಬರುವ ಸವಲತ್ತುಗಳು ಇಂಥವ್ರಿಗೆಲ್ಲ ಒಂದು ಇದೆಯಲ್ವಾ? ಏನಾದ್ರು ಜಾಗ ಕೊಡಿ ಅಂದರೆ ಕೊಟ್ಟಿಲ್ಲ, ನಮ್ಮ ಹತ್ರ ಇಲ್ಲ, ಪಂಚಾಯತಿನಲ್ಲಿ ಇಲ್ಲ ಹೋಗ್ತೀವಲ್ವಾ? ಆದ್ದರಿಂದ ಮಾಧ್ಯಮದವರು, ನಮ್ಮ ಜನಪ್ರತಿನಿಧಿಗಳು ಕೆಲವರು ನಮ್ಮ ಸೈಡ್ ಕೊಟ್ಟರೆ ನಾವು ಮನೆಗಳು ಕಟ್ಟುವ ಅಂತ ಹೇಳ್ತಾರೆ. ಸುಮಾರು ಜನ ಹೇಳ್ತಾರೆ. ಆದ್ದರಿಂದ ನಾವು ಬೇಡಿಕೊಳ್ಳುತ್ತೇವೆ, ಇಂಥವ್ರಿಗೆ ಅನುಕೂಲ ಮಾಡಿ ಚೆನ್ನಾಗಿರುತ್ತೆ. ಹಾಕೊಳ್ಳೋಕ್ಕೆ ಜಾಗ ಇಲ್ಲ, ಶಾಪ ಇಲ್ಲ, ಏನಿಲ್ಲ. ನಾವು ಶಾಪ ಕೊಟ್ಟಿದ್ದೀವಿ. ಇವ್ರಿಗೆ ಅನುಕೂಲ ಹೆಚ್ಚು ಕಮ್ಮಿ ಆಯ್ತು ಅಂದರೆ ಇದೇ ಕ್ಯಾಸಂಬಳ್ಳಿ ಕೂಡ 60 ವರ್ಷ ಹುಡುಗಿಯದು ಕೂಡ ಮುದುಕಿಯನ್ನ ಕಾಲುಗಳಿಲ್ಲ ಅಂಥವನ್ನೇ ತಗೊಂಡೋಗಿ ರೇಪ್ ಮಾಡಿ ಸಾಯಿಸ್ಬಿಟ್ಟು. ಅವಾಗ ಸಬ್ ಇನ್ಸ್ಪೆಕ್ಟರ್ ಹೇಳಿದ್ರು, ಇವ್ರು ಏನಂದ್ರೆ ನಮ್ಮ PDOನವರು ಸಬ್ ಇನ್ಸ್ಪೆಕ್ಟರ್ಗೆ ಫೋನ್ ಮಾಡಿದ್ದಾರೆ, ಇವ್ರನ್ನ ಹಾಸ್ಟೆಲ್ ಎತ್ಕೊಂಡೋಗಿ ಆಗ್ಬಿಡಿ ಅಂತ. ಇವರು ಒಬ್ರಿಗೊಬ್ರು ಬಿಟ್ಕೊಡಲ್ಲ. ಇವರು ಇಲ್ಲಾಂದ್ರೆ ಆಶ್ರಮಕ್ಕೆ ಕರ್ಕೊಂಡೋಗಿ ಬಿಡ್ತಾ ಇದ್ವಿ, ಒಬ್ರಿಗೊಬ್ರು ಬಿಟ್ಕೊಡಲ್ಲ. ಇಲ್ಲೆಲ್ಲ ಇದು ಮಾಡ್ತಾರೆ, ರಾತ್ರಿ ಹೊತ್ತು ಮಲ್ಕೊಳ್ತಾ ಇದ್ರು. ಇವ್ರಿಗೆ ಅನುಕೂಲ ಮಾಡಿಕೊಡಿ. ನಿಮ್ಮ ಕಡೆಯಿಂದ ನೀವು ಪ್ರೆಜರ್ ಮಾಡಿದ್ರೆ ಸರ್ಕಾರಕ್ಕೂ ಇಂಥ ಕೆಲವು ಭ್ರಷ್ಟಾಧಿಕಾರಿಗಳಿಗೆ ನಾವೇನಂದ್ರೆ ಬೇಡ್ಕೊಳ್ಳೋದೇನೆಂದ್ರೆ, ನಿಮ್ಮಂಥವ್ರೆಲ್ಲ ಇಂಥವ್ರಿಗೆ ಬುದ್ಧಿ ಕಲಿಸ್ಬೇಕು. ಆಯಮ್ಮನಿಗೆ ಹೇಳಿದೆ, ನೀವೊಂದು ಮಹಿಳೆ ಅಲ್ವಾ, PDO ನಂಬರ್ ರಶ್ಮಿ ಅಂತಿದ್ದಾರೆ. ಆಯಮ್ಮನಿಗೆ ಕೇಳಿದೆ, ಜಾಗ ಇಲ್ಲ, ನಾವೇನ್ರಿ ಮಾಡೋದು ಅಂತ ಹೇಳ್ತಾರೆ. ಊರಿನವರೆಲ್ಲ ಕರ್ಕೊಂಡೋಗಿ ನೆನ್ನೆ ಆಯಮ್ಮನಿಗೆ ಹೇಳಿದ್ದೀವಿ, ಸಾರ್ ಈ ಊರಿನಲ್ಲಿ ಇದ್ದಾರೆ ಅಂತ ಹೇಳ್ಬಿಟ್ಟು. ಊರಿನವ್ರು ಕೂಡ ಹೇಳಿದ್ರು, ಆಯಿತು ನಾವೇನಾದ್ರೂ ಒಂದು ಮಾಡೋಣ ಅಂತ ಹೇಳ್ಬಿಟ್ಟು ಚೇರ್ಮನ್, ವೈಸ್ ಚೇರ್ಮನ್ ಎಲ್ಲ ಕರೆಸಿ ಮಾತಾಡಿದ್ರು. ಇದುವರೆಗೂ ಏನು ಮಾಡಿಲ್ಲ ಕಣಪ್ಪ. ಆದ್ದರಿಂದ ದಯವಿಟ್ಟು ಮಾಧ್ಯಮದಲ್ಲಿ ಬೇಡ್ಕೊಳ್ಳೋದೇನೆಂದರೆ, ಇಂಥವ್ರಿಗೆ ಅನುಕೂಲ ಮಾಡಿಕೊಟ್ಟರೆ ಚೆನ್ನಾಗಿರುತ್ತೆ ಅಂತ ನನ್ನ ಅಭಿಪ್ರಾಯ. For all NCERT, CBSE textbooks, guides, PUC, ITI, BE textbooks, guides and classmate notes, and for all the types of stationery available only at Satya Bookstore, opposite to Karur Vaishya ATM, Aladamara, Bemmal Nagar, KGF. For more details, contact 8073962145. 100% pure and clean. No compromise. Best quality. Family restaurant.
100% Ambur and Dindigul style biryani. 100% Venus biryani. Near Government Maternity Hospital, Maharaja Road, Robertson Bay. One-stop solution for your neuro and holistic problems. Dr. J. Mariadas, near Municipal Ground, First Cross Road.